हमारा यूनियन, हमारा यूनियन, हमारा कागज। ಡಿಸಿಸಿ ಬ್ಯಾಂಕ್ ಯೂನಿಯನ್ನಿಂದ ಅಧ್ಯಕ್ಷ ನಿಂಗರಾಜ್ ಕರಣ್ ಅವರಿಗೆ 40 ಲಕ್ಷ ರೂಪಾಯಿ ಕಾರ್ ಗಿಫ್ಟ್. ಡಿಸಿಸಿ ಬ್ಯಾಂಕ್ ಯೂನಿಯನ್ ಅಧ್ಯಕ್ಷ ನಿಂಗರಾಜ್ ಕರಣ್ ಅವರು ನಮ್ಮ ನೌಕರರ ಪರ ಹೋರಾಟ ಹಾಗೂ ನ್ಯಾಯ ಕೊಡಿಸುವಲ್ಲಿ ತಮ್ಮ ಪ್ರಾಣವನ್ನೇ ಲೆಕ್ಕಿಸದೆ ಸಂಘಟನೆಯ ಕಟ್ಟಿದ ಚತುರ ಹಾಗೂ ಸಂಘಟನಾ ಕಾರ್. ಡಿಸಿಸಿ ಬ್ಯಾಂಕ್ ಯೂನಿಯನ್ ಅಧ್ಯಕ್ಷ ನಿಂಗರಾಜ್ ಕರಣ್ ಅವರವರು ಹುಟ್ಟುಹಬ್ಬದ ನಿಮಿತ್ತವಾಗಿ ನಮ್ಮ ಯೂನಿಯನ್ ವತಿಯಿಂದ ಅವರಿಗೆ 40 ಲಕ್ಷ ರೂಪಾಯಿ ಕಾರನ್ನ ಗಿಫ್ಟ್ ಆಗಿ ನೀಡಿ ಶುಭಾಶಯ ಕೋರಿದ್ದೇವೆ. ನಾವು ತೆಗೆದುಕೊಂಡ ಸಂಬಳದಲ್ಲಿ ಡಿಸಿಸಿ ಬ್ಯಾಂಕ್ ಒಕ್ಕೂಟದ ಎಲ್ಲಾ ಸದಸ್ಯರು ಒಂದಾಗಿ ಸ್ವಯಂ ಪ್ರೇರಿತವಾಗಿ ಈ ಕಾರನ್ನು ಗಿಫ್ಟ್ ಆಗಿ ನೀಡಿದ್ದೇವೆ ಎಂದು ಡಿಸಿಸಿ ಬ್ಯಾಂಕ್ ಯೂನಿಯನ್ ಉಪಾಧ್ಯಕ್ಷರಾದ ಆನಂದ್ ಗೌಡ ಪಾಟೀಲ್ ಹೇಳಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ನೌಕರರ ಒಕ್ಕೂಟದ ಅಧ್ಯಕ್ಷರಾದ ನಿಂಗರಾಜ್ ಕರಣ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಬ್ಯಾಂಕಿನ ನೌಕರರ ಒಕ್ಕೂಟದ ಎಲ್ಲ ಸದಸ್ಯರುಗಳು ಕೂಡಿ ಅವರಿಗೆ ಒಂದು ವಾಹನವನ್ನು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಗಿಫ್ಟನ್ನು ನೀಡಲಾಗಿದೆ. ಅದನ್ನು ಅಥಣಿಯ ಸಿದ್ದೇಶ್ವರ ಗುಡಿಯಲ್ಲಿ ಅವರಿಗೆ ಅರ್ಪಣೆಯನ್ನು ಮಾಡಿದ್ದೇವೆ. ಸೊ ಇದೇ ರೀತಿಯಾಗಿ ನಮ್ಮ ಕರಣ್ ಅವರವರು ಒಕ್ಕೂಟದ ಬೆಂಬಲವಾಗಿ ಹಾಗೂ ಒಕ್ಕೂಟಕ್ಕೆ ಎಲ್ಲ ರೀತಿಯ ಸಹಕಾರ ಹಾಗೂ ಶ್ರದ್ಧೆಯಿಂದ ಇಲ್ಲಿವರೆಗೂ ಏನೇನು ಮಾಡಿದಾರ ಅದೇ ರೀತಿ ಮುಂದುವರಿಸಲಿ ಮತ್ತು ದೇವರು ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಎಲ್ಲರಿಗೂ ವಿನಂತಿ ಮಾಡ್ಕೊಂಡು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ. ಸರ್, ಏನಿಲ್ಲ, ಈ ಗಾಡಿಯನ್ನು ಸ್ವಯಂ ಪ್ರೇರಿತವಾಗಿ ನೀವಾಗೆ ಪಟ್ಟಿದ್ರು, ಅವರಾಗಿ ಕೇಳಿದ್ರು. ಸರ್, ಒಕ್ಕೂಟದ ಸದಸ್ಯರುಗಳು ಎಲ್ಲರೂ ಸ್ವಯಂ ಪ್ರೇರಿತವಾಗಿ ತಾವೇ ನಮ್ಮ ಒಕ್ಕೂಟದ ಆಡಳಿತ ಮಂಡಳಿಗೆ ಯಾರಿಗೂ ಗೊತ್ತಿಲ್ಲಂಗೆ ತಾವೇ ಹಣವನ್ನು ಸಂಗ್ರಹಣೆ ಮಾಡಿ ಸ್ವತಃ ಇಂಟ್ರೆಸ್ಟ್ ತಗೊಂಡು ಅವ್ರು ಕೊಟ್ಟಿದ್ದಾರೆ. ಸರ್, ಯಾವುದೇ ಯಾರು ಫೋರ್ಸೇಬಲ್ ಒತ್ತಡಕ್ಕೆ ಮಣಿಯದೇ ಕೊಟ್ಟಿದ್ದಾರೆ. ಒಕ್ಕೂಟದ ಸದಸ್ಯರುಗಳು ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಸರ್, ಮೆಂಬರ್ಸ್ ಎಲ್ಲರೂ ಕೂಡಿ ಕೊಟ್ಟಿದ್ದಾರೆ. ಸರ್, ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಶ್ರೀ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಡಿಸಿಸಿ ಬ್ಯಾಂಕ್ ಯೂನಿಯನ್ ಒಕ್ಕೂಟ ವತಿಯಿಂದ ನೀಡಿರುವ ದುಬಾರಿ ಬೆಲೆಯ ಕಾರನ್ನು ಸ್ವೀಕರಿಸಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಡಿಸಿಸಿ ಬ್ಯಾಂಕ್ನಲ್ಲಿ ಪ್ರಾಮಾಣಿಕವಾಗಿ ಸೇವೆ ಮಾಡುವುದರ ಜೊತೆಗೆ ಡಿಸಿಸಿ ಬ್ಯಾಂಕ್ ಯೂನಿಯನ್ ಒಕ್ಕೂಟವನ್ನು ಇನ್ನಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ನನ್ನ ಪ್ರಾಣವನ್ನೂ ಲೆಕ್ಕಿಸದೆ ಪ್ರಾಮಾಣಿಕ ಸೇವೆ ಮಾಡುತ್ತೇನೆ. ನನಗೆ ಕಾರ್ ಉಡುಗೊರೆ ಬೇಡ ಎಂದು ಎಷ್ಟು ಸಾರಿ ಮನವಿ ಮಾಡಿಕೊಂಡರೂ ಕೂಡ ನಮ್ಮ ಒಕ್ಕೂಟದವರು ನನಗೆ ಕಾರನ್ನ ಉಡುಗೊರೆಯಾಗಿ ನೀಡಿದ್ದಾರೆ. ಅವರು ನೀಡಿರುವ ಉಡುಗೊರೆಯನ್ನ ಸ್ವೀಕರಿಸಿ ಇನ್ನಷ್ಟು ಒಕ್ಕೂಟವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತೇನೆ ಎಂದರು. ಏನಿಲ್ಲರಿ, ನಮ್ಮೆಲ್ಲ ಸಿಬ್ಬಂದಿಗಳು ನಮ್ಮೆಲ್ಲಿನ ಪ್ರೀತಿಗೆ ನಮ್ಮೆಲ್ಲಿರೋ ಕಾಳಜಿಗೆ ಇವತ್ತು ನನ್ನ ಹುಟ್ಟುಹಬ್ಬ ಇರೋದ್ರಿಂದ ಕಾಣಿಕೆ ರೂಪದ ಕಾರ್ ಕೊಟ್ಟಾರ. ನನ್ನ ಎಲ್ಲ ಸಿಬ್ಬಂದಿಗಳು ನನ್ನ ಕುಟುಂಬದ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಇನ್ನೊಂದು ಕೇಳಿ ಬಂದಿ ಸರ್, ನೀವೇನೋ ಪ್ರೆಷರ್ ಮಾಡಿ ನೌಕರ ಕಡೆಯಿಂದ ರೊಕ್ಕ ಕಲೆಕ್ಷನ್ ಮಾಡಿ ಕಲೆಕ್ಷನ್ ಮಾಡಿ ನೀವು ಗಾಡಿ ತಗೋತೀವಿ ಸರ್. ಸಿದ್ದೇಶ್ವರ ಮೇಲೆ ನಾವು ಬೇಕಾದ್ರೆ ಪ್ರಮಾಣ ಮಾಡಿ ಹೇಳ್ತೀನಿ, ಅಂಥ ಕೆಲಸ ನಾವು ಇವತ್ತಿನ ತನಕ ನಾವಂತರೂ ಯಾರೂ ಮಾಡಿಲ್ಲ. ಯಾರಾದರೂ ಸುಳ್ಳು ಆರೋಪ ತಮಗೆ ಯಾವುದೂ ವಿಷಯ ಸಿಗಲಾರ್ದು ಬೇಕಾದ ಸುಳ್ಳು ಆರೋಪ ಮಾಡಾಕ್ತಾರೆ. ಆಲ್ಮೋಸ್ಟ್ ಎಲ್ಲ ಸಿಬ್ಬಂದಿಗಳು ಇಲ್ಲೇ ಅದಾರ. ನನಗಿತ್ತು ಈ ಪ್ರಶ್ನೆ ನಮ್ಮ ಎಲ್ಲ ಸಿಬ್ಬಂದಿಗಳು ಕೇಳ್ರೆ ಅವರು ಉತ್ತರ ಕೊಡ್ತಾರೆ ಇದ್ರ ಬಗ್ಗೆ ರೀ. ಸರ್, ಅವ್ರ ಗಾಡಿ ಉಡುಗೊರೆ ಹೇಗೆ ಕೊಟ್ಟಿದ್ದಾರೆ, ಏನು ಹೇಳ್ತಾರೆ ಸರ್? ನಾನು ಇದನ್ನು ಭಾಳ ದಿವಸದಿಂದ ಅವ್ರು ಕೊಡ್ತೀನಿ ಅನ್ನಕತ್ತಿದ್ರೆ ನಾ ಬ್ಯಾಡ ಅಂತ ಅದನ್ನು ಅವಾಯ್ಡ್ ಮಾಡ್ಕೊತ ಬಂದೀನಿ. ಆದರೂ ಎಲ್ಲ ಸಿಬ್ಬಂದಿಗಳು ನನಗೆ ಗೊತ್ತಿಲ್ದಾರಂಗೆ ಇದನ್ನು ದುಡ್ಡು ಕೊಟ್ಟು ನನಗೆ ಒಂದು ಸೇಫ್ಟಿ ಇರಲಿ, ಮುಂದಿನ ಜೀವನಕ್ಕೆ ಒಂದು ಇದನ್ನಾಗಿರಲಿ ಅಂತ ಹೇಳಿ ಕೊಟ್ಟಾರ. ಅವ್ರಿಗೆ ನಾನು ಮತ್ತೊಮ್ಮೆ ತುಂಬ ಹೃದಯ ಅಭಿನಂದನೆಗಳಿಸ್ತೇನೆ ನಮ್ಮ BDCC ಬೆಳಗಾವಿ ನೌಕರ ಒಕ್ಕೂಟಕ್ಕೆ. ಈ ಸಂಘಟನೆ ಇನ್ನೂ ಹೆಚ್ಚಾಗಿದೆ. ನಾವು ಬ್ಯಾಂಕಿನ ಹಿತದೃಷ್ಟಿಯಿಂದ ನೌಕರ ಹಿತದೃಷ್ಟಿಯಿಂದ ಯಾವತ್ತೂ ಸಂಘಟನಾತ್ಮಕವಾಗಿ ಮುಂದುವರಿತೀವಿ. ಇದ್ರಾಗ ಏನು ರಾಜಕೀಯೇತರ ಏನೂ ಇಲ್ಲ. ಯಾರೋ ಅಪಪ್ರಚಾರ ಮಾಡ್ತಾ ಇರ್ಬೋದು ಅದು ಇದು ಅಂತೇಳಿ. ನಮ್ದು ರಾಜಕೀಯೇತರ ಅದ. ಇದು ನಾವು ಬ್ಯಾಂಕಿನ ಹಿತದೃಷ್ಟಿಯಿಂದ ಮತ್ತು ನೌಕರರ ಹಿತದೃಷ್ಟಿಯಿಂದ ಸಂಘಟನೆ ಮಾಡಿದೀವಿ. ಇದು ಯಾರು ವಿರೋಧನೂ ಅಲ್ರಿ, ಯಾರ ಪರಾನೂ ಅಲ್ಲರಿ ಇದು ನೌಕರ ಸಂಘಟನೆ. ಇದೇ ಸಮಯದಲ್ಲಿ ಅರುಣ್ ಪಾಟೀಲ, ಬಸವರಾಜ್ ಕಮತಗಿ, ಮಹಾಬಲ ಪಾಟೀಲ, ಅಭಯ್ ಲಕಡಿ, ಶ್ರೀಧರ್ ಪಾಟೀಲ, ವಿಕ್ರಮ್ ಪಾಟೀಲ, ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಅಪ್ಪ ಸಾಹೇಬ್ ಕುಲಗೋಡಿ,
ಅಥಣಿ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ, ಕಾಂಗ್ರೆಸ್ ಮುಖಂಡರಾದ ಗಜಾನನ ಮಂಗಸುಳಿ, ಡಿಸಿಸಿ ಬ್ಯಾಂಕ್ ಸರ್ಕಾರದ ನಾಮನಿರ್ದೇಶಿತ ಸದಸ್ಯ ಸುನಿತಾ ಹೈವಳೆ, ಸತ್ಯಪ್ಪ ಬಾಘಣ್ಣವರ್, ಪ್ರಶಾಂತ್ ತೊಡಕರ್, ಸಚಿನ್ ಪಾಟೀಲ, ನಿಶಾಂತ್ ದಳವಾಯಿ, ಕುಮಾರ್ ಪಡಸಲಗಿ, ಡಿಸಿಸಿ ಬ್ಯಾಂಕ್ ನೌಕರ ಒಕ್ಕೂಟದ ಎಲ್ಲ ಸದಸ್ಯರು, ಸಿಬ್ಬಂದಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಪಾಸ್ಟ್, ಚಿಕ್ಕೋಡಿ.